ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಪ್ಯಾನಿಕ್ ಅಟ್ಯಾಕ್ ಮತ್ತು ಆಂಗ್ಸೈಟಿ ಸಿಂಟಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋದು, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತಲ್ಲ, ಅದು ಆ್ಯಕ್ಚುಲಿ ಏನು ಅಂದರೆ ಏನೂ ಆಗಲ್ಲ. ಸೊ ಡೋಂಟ್ ವರಿ, ಕಾಮಾಗಿರಿ. ನಮಗೆ ಉಸಿರು ನಿಲ್ಲುತ್ತೇನೋ ಅನಿಸುತ್ತೆ, ಬಟ್ ಏನು ಅಂದರೆ ಏನೂ ಆಗಲ್ಲ. ಸೊ ಪ್ಯಾನಿಕ್ ಅಟ್ಯಾಕ್ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ ಸಡನ್ನಾಗಿ ನಾವು ಇನ್ನೂ ಸ್ವಲ್ಪ ಪ್ಯಾನಿಕ್ ಆಗಿ ಅದು ಇನ್ನೂ ವರ್ಸ್ಟ್ ಸಿಚುವೇಶನ್ ಆಗಿಬಿಡುತ್ತೆ. ಸೊ ಈ ಥರ ಆದಾಗ ನಾವು ಏನು ಮಾಡಬೇಕು ಫಸ್ಟ್ ಅಂದರೆ ಸಡನ್ ಪ್ಲೇಸ್ ಚೇಂಜ್ ಮಾಡಬೇಕು. ಅಂದರೆ ನಾವು ಎಲ್ಲಿ ಕುಂತಿರ್ತೀವೋ ಅಲ್ಲೇನಾರ ಆ ಸಿಮ್ಟಮ್ಸ್ ಕಾಣಿಸ್ತಿದ್ವು ಅಂದರೆ ಸಡನ್ನಾಗಿ ಪ್ಲೇಸ್ ಚೇಂಜ್ ಮಾಡಿಬಿಡ್ಬೇಕು. ಆಮೇಲೆ ನಮಗೆ ಯಾರ ಹತ್ರ ಕಂಫರ್ಟ್ ಅನಿಸುತ್ತೋ ಅವ್ರ ಹತ್ರ ಮಾತಾಡಿಸಿ. ನೀವು ಅದು ಪ್ಯಾನಿಕ್ ಅಟ್ಯಾಕ್ ಸಿಮ್ಟಮ್ಸ್ ಒಂದು 5 to 10 ಮಿನಿಟ್ಸ್ ಇರ್ಬೋದು ಅಷ್ಟೇ. ಸೊ ಆ ಟೈಮಲ್ಲಿ ನಾವು ಮೈಂಡ್ ಡೈವರ್ಟ್ ಮಾಡ್ಕೊಂಡಷ್ಟು ಅದರಿಂದ ಹೊರಗೆ ಬರೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅವ್ರ ಹತ್ರ ಮಾತಾಡಿದ್ರೆ ಖುಷಿ ಅನಿಸ್ಬೇಕು ಅಥವಾ ಧೈರ್ಯ ಬರಬೇಕು, ಅಂಥವ್ರ ಹತ್ರ ಮಾತಾಡಿ ಅದು ಒಂದು 5 to 10 ಮಿನಿಟ್ಸ್ ಇದ್ದು ನಾರ್ಮಲ್ ಸ್ಟೇಜಿಗೆ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.